श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ನಮಃ. ಆಗಮಃ ವಿವಿಧಃ ಹಾಗೆ ಅಂತ. ಅಪೌರುಷೇಯಃ ಪೌರುಷೇಯಶ್ಚ ಇತಿ. ಆಗಮ ಅಂದ್ರೆ ಅದೇ ವಾಕ್ಯಗಳನ್ನು ಆಗಮ ಅಂತ ಕರೀತಾರೆ. ಆಸಮ್ಯ ಗಮಯತಿ, ಚೆನ್ನಾಗಿ ತಿಳಿಸಿಕೊಡುತ್ತದೆ. ಅದರಿಂದ ವೇದಗಳಿಗೆ ಆಗಮ ಅಂತ ಹೆಸರು. ಎಲ್ಲ ವಾಕ್ಯಗಳು ಕೂಡ ದೇವರನ್ನೇ ತಿಳಿಸಿಕೊಡುತ್ತದೆ, ಅದರಿಂದ ಎಲ್ಲವೂ ಕೂಡ ಆಗಮವೇ ಹಾಗೆ ಅಂತ. ಅದರಿಂದ ವಾಕ್ಯಗಳು ಅಥವಾ ಗ್ರಂಥಗಳು ಅಂತಲೂ ಹೇಳ್ಬೋದು. ಆ ವಾಕ್ಯಗಳ ಸಮೂಹವೇ ಗ್ರಂಥ ಅಂತ ಇರುತ್ತದೆ. ಆ ಥರ ಆಗಮಃ ದ್ವಿವಿಧಃ ಅಪೌರುಷೇಯ ಪೌರುಷೇಯಶ್ಚ. ಪೌರುಷೇಯ ಮತ್ತು ಪೌರುಷೇಯ ಅಂದ್ರೆ ಏನರ್ಥ? ಪೌರುಷೇಯ ಅಂದ್ರೆ ಪುರುಷರಿಂದ ಮಾಡಲ್ಪಟ್ಟದ್ದು. ಪೌರುಷೇಯ ಪುರುಷರ ಸಂಬಂಧಿಯಾದದ್ದು ಅಂತ ಅರ್ಥ. ಅಪೌರುಷೇಯ ಅಂದ್ರೆ ಪುರುಷರ ಸಂಬಂಧ ಇಲ್ಲದೇನೆ ಇರತಕ್ಕದ್ದು, ಅಂದ್ರೆ ನಿತ್ಯವಾದದ್ದು ಅಂತ ಅರ್ಥ. ತತ್ರ ಅಪೌರುಷೇಯ ಋಗಾದಿ ಸದಾಗಮಾಹ ಹಾಗೆ. ಅಪೌರುಷೇಯ ಗ್ರಂಥ ಅಂದ್ರೆ ಯಾವುದು? 4 ವೇದಗಳು. ಋಗ್ವೇದ 4 ವೇದಗಳು ಅಂತ. ಋಗಾದಿ ಸದಾಗಮ ಷಟ್ಶಾಸ್ತ್ರಗಳು ಅಂತ ಅರ್ಥ. ಪೌರುಷೇಯ ಭಾರತಾದಿ ಸದಾಗಮಾಹ ಹಾಗೆ. ಮಹಾಭಾರತ ಮುಂತಾದ ಗ್ರಂಥಗಳು ಅದನ್ನೆಲ್ಲ ಪೌರುಷೇಯ ಅಂದ್ರೆ ಪುರುಷರಿಂದ ರಚಿಸಲ್ಪಟ್ಟದ್ದು. ಇಲ್ಲಿ ಪುರುಷರು ಅಂದ್ರೆ ಪರಮಾತ್ಮನೂ ಇರಬಹುದು. ಪರಮಾತ್ಮನಿಂದ ರಚಿತವಾದದ್ದನ್ನು ಕೂಡ ಪೌರುಷೇಯ ಅಂತಾನೆ ಕರಿತೀವಿ. ವೇದವ್ಯಾಸರು ರಚನೆ ಮಾಡಿದ್ದು ಮಹಾಭಾರತಾದಿಗಳು, ಅದು ಕೂಡ ಪೌರುಷೇಯವೇ ಆಗುತ್ತದೆ ಹಾಗೆ. ತದುಕ್ತಂ, ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ಆಗಮೋ ದ್ವಿವಿಧೋ ಜ್ಞೇಯ ನಿತ್ಯಾನಿತ್ಯ ತಥೈವ ಚ. ಆಗಮ 2 ರೀತಿಯಾಗಿ ಇದೆ ಅಂತ ತಿಳಿಯಬೇಕು. ಜ್ಞೇಯ ಅಂದ್ರೆ ಜ್ಞಾತುಂ ಯೋಗ್ಯ, ಜ್ಞೇಯ ಅಂದ್ರೆ ತಿಳಿಯಲು ಯೋಗ್ಯವಾದದ್ದು ಅಂತ ಅರ್ಥ. ಅದು ನಿತ್ಯವಾದದ್ದು ಅನಿತ್ಯವಾದದ್ದು ಅಂತ 2 ಇದೆ ಹಾಗೆ. ನಿತ್ಯವಾದದ್ದು ಅಂದ್ರೆ ಅದೇ ಅಪೌರುಷೇಯವಾದದ್ದು ಅಂತ ಅರ್ಥ. ಋಗಾದ್ಯಾಹ ಭಾರತಂ ಚೈವ ಪಂಚರಾತ್ರಂ ಅಥಾಖಿಲಂ ಮೂಲ ರಾಮಾಯಣಂ ಚೈವ ಪುರಾಣಂ ಚ ಏತದಾತ್ಮಕಂ ಯೇ ಚ ಅನುಯಾಯಿನಸ್ತೇಷಾಂ ಸರ್ವೇ ತೇ ಚ ಸದಾಗಮಾಹ. ಸದಾಗಮಗಳು ಅಂತ ಯಾವುದನ್ನು ಕರಿತೀವಿ ಹಾಗೆಂದ್ರೆ ಋಗಾದಿಗಳು 4 ವೇದಗಳು, ಮಹಾಭಾರತ, ಪಂಚರಾತ್ರಂ ಅಥ ಅಖಿಲಂ ಅಂತ ಅಂದ್ರೆ ಎಂಟೈರ್ ಪಂಚರಾತ್ರ ಅಂತ ಅರ್ಥ. ಯಾಕೆಂದ್ರೆ ಕೆಲವರು ಮಾಯಾವಾದಿಗಳು ಪಂಚರಾತ್ರದ ಕೆಲವು ಭಾಗವನ್ನ ಪ್ರಮಾಣ ಅಂತ ಒಪ್ತಾರೆ, ಕೆಲವು ಭಾಗವನ್ನ ಅಪ್ರಮಾಣ ಅಂತ ಹೇಳ್ಬಿಡ್ತಾರೆ. ಹಂಗಿಲ್ಲ, ಸಮಗ್ರ ಮಹಾಭಾರತ ಪಂಚರಾತ್ರ ಅದು. ಅದಕ್ಕೆ ನೋಡಿ ಪಂಚರಾತ್ರಂ ಅಥವಾ ಅಖಿಲಂ ಅಂತ ಒಂದು ಪದವನ್ನು ಸೇರಿಸ್ತಾರೆ. ಅಖಿಲಂ ಪಂಚರಾತ್ರಂ, ಎಂಟೈರ್ ಪಂಚರಾತ್ರ ಅದು ಪ್ರಮಾಣ ಅಂತ. ಮೂಲ ರಾಮಾಯಣ ಶತಕೋಟಿ ವಿಸ್ತೃತವಾದ ಮೂಲ ರಾಮಾಯಣ. ಪುರಾಣಗಳು ವೇದವ್ಯಾಸರಿಂದ ರಚಿಸಲ್ಪಟ್ಟ ಪುರಾಣಗಳು. ಚ ಏತದಾತ್ಮಕಂ ಯೇ ಚ ಅನುಯಾಯಿನಃ, ಮತ್ತೆ ಇದನ್ನ ಅನುಸರಿಸಿ ಇರತಕ್ಕದ್ದು ಅದು ಕೂಡ ತೇ ಚ ಸದಾಗಮಾಹ, ಇವುಗಳನ್ನ ಸದಾಗಮ ಅಂತ ಕರಿತೀವಿ ಹಾಗೆ ಅಂತ. ದುರಾಗಮಸ್ತದಾನ್ಯೇ ಯೇ ತೈಹಿ ನ ಜ್ಞೇಯೋ ಜನಾರ್ದನ. ಇನ್ನು ದುರಾಗಮ ಅಂದ್ರೆ ಯಾವುದು? ಕೆಟ್ಟ ಆಗಮಗಳು ಅಂದ್ರೆ ಯಾವುದು ಹಾಗೆ ಅಂದ್ರೆ ದುರಾಗಮ ತದಾ ಅನ್ಯೇ ಅಂದ್ರೆ ಹಿಂದೆ ಏನು ಹೇಳಿದ್ರಲ್ಲ ಅದಕ್ಕಿಂತ ಡಿಫರೆಂಟ್, ಭಿನ್ನವಾದದ್ದು. ಅವುಗಳಿಂದ ಜನಾರ್ದನ ನ ಜ್ಞೇಯ, ಪರಮಾತ್ಮನ ಸರಿಯಾಗಿ ತಿಳಿಲಿಕ್ಕೆ ಆಗಲ್ಲ ಹಾಗೆ. ಅದರಿಂದ ಅವುಗಳನ್ನ ಎಂತ ಕರಿತೀವಿ? ದುರಾಗಮಗಳು ಅಂತ ಕರಿತೀವಿ. ಈಗ ನಾವೇನೇನು ಓದ್ತೀವಿ ಸ್ಕೂಲಲ್ಲಿ ಕಾಲೇಜಲ್ಲಿ ಇಲ್ಲ, ಅದೇನು ಸದಾಗಮನೋ ದುರಾಗಮನೋ ನಮಗೆ ಸ್ಪಷ್ಟ ಆಗ್ತದೆ ನೋಡಿ. ಅದರಿಂದ ಸದಾಗಮಗಳನ್ನ ನಾವು ವಿಶೇಷವಾಗಿ ಅಧ್ಯಯನ ಮಾಡಬೇಕು. ಆಗ ಪರಮಾತ್ಮನ ಜ್ಞಾನ, ಭಕ್ತಿ, ಪ್ರಸಾದ ಎಲ್ಲವೂ ಸಿಗುತ್ತದೆ ಹಾಗೆ. ಸ್ಪಷ್ಟ ಆಗಿದೆಯಾ? ಆಗಿದೆ ಗುರುಗಳೇ. ಒಂದು ಪ್ರಶ್ನೆ, ಈ ಪಂಚರಾತ್ರ ಯಾರು ಮಾಡಿದ್ದು? ಅದು ವೇದವ್ಯಾಸದಿಂದ ಮಾಡಲ್ಪಟ್ಟಿದ್ದ? ಅಲ್ಲ, ಅದು ಹಂಸ ಮತ್ತು ಬ್ರಹ್ಮದೇವರ ಸಂವಾದದಲ್ಲಿ ಇರತಕ್ಕದ್ದು. ಅದನ್ನ ಮೂಲರೂಪಿ ನಾರಾಯಣನೇ ಮಾಡಿದ್ದು ಹಾಗೆ ಅಂತ. ಸರಿ. ಯಾಕಂದ್ರೆ ಅದನ್ನ ಆಚಾರ್ಯ ಸುಮಾರು ಪುಸ್ತಕಗಳಲ್ಲಿ ಕೋಟ್ ಮಾಡ್ತಾರೆ, ಪಂಚರಾತ್ರೆ ಅಂತ ಅದನ್ನ ಕೇಳಿದ್ದೇನೆ ಸುಮಾರಷ್ಟು. ಹೌದು, ಆಮೇಲೆ ಮೂಲ ರಾಮಾಯಣವೂ ಅಷ್ಟೇ ನಾರಾಯಣನೇ ರಚನೆ ಮಾಡಿದ್ದು. ಅದನ್ನು ಕೂಡ 100 ಕೋಟಿ ವಿಸ್ತೃತವಾದದ್ದು. ಆಮೇಲೆ ಬಂದದ್ದು ವಾಲ್ಮೀಕಿ ರಾಮಾಯಣ ಇತ್ಯಾದಿಗಳು. ಸರಿ, ಇಲ್ಲಾದ್ರೂ ಒಂದು ಶ್ಲೋಕದಲ್ಲಿ ಸದಾಗಮೈಕ ವಿಜ್ಞೇಯಂ ಅಕ್ಷರಂ ಅಂತ.
ನಾರಾಯಣಂ ಸದಾ ವಂದೇ ನಿರ್ದೋಷ ಈ ಸದಾಗಮ ಅಂದ್ರೆ ಅದು ಜ್ಞಾಪಕ ಬರುತ್ತೆ ನನಗೆ. ವಿಷ್ಣು ತತ್ವ ನಿರ್ಣಯದ ಮಂಗಲ ಶ್ಲೋಕ ಅದು. ಅಲ್ಲಿ ಇದೆ, ಇಲ್ಲಿ ಅದರ ವಾಕ್ಯವೇ ಇದು. ಅಲ್ಲಿಯೂ ಇಂತಹ ಶ್ಲೋಕವನ್ನೇ ಅಲ್ಲಿ ಆಚಾರ್ಯರು ಉದಾಹರಿಸಿದ್ದಾರೆ, ಅದನ್ನೇ ಇಲ್ಲಿ ತೆಗೆದು ಕೋಟ್ ಮಾಡಿದ್ದಾರೆ. ಇದು 2 ವಿಧವಾದ ಆಗಮಗಳು ಅಂತ. ಇನ್ನು ವೇದ ಅಪೌರುಷೇಯ ಅಂತ ನಾವು ನೋಡಿದ್ದೀವಿ. ತತ್ರ ಅಪೌರುಷೇಯ ಋಗಾದಿ ಸದಾಗಮಾಹ ಹಾಗೆ ಅಂತ. ಅದು ಹೇಗೆ? ಅದು ಅಪೌರುಷೇಯ ಪುರುಷರಿಂದ ರಚಿಸಲ್ಪಟ್ಟದ್ದು, ರಚಿಸಲ್ಪಡದೇ ಇರೋದು ಅದು ಹೇಗೆಂಬುದನ್ನ ಅಲ್ಲಿ ನೋಡ್ತಾರೆ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ.